ಅಂದರೆ ನನ್ನ ಫ್ರೆಂಡ್ ಒಬ್ಬ ನೆನ್ನೆ ನನ್ನ ರೂಟೀನ್ ಏನು ಅಂತ ಕೇಳಿದ್ದ. ನೋಡಿ, ಈಗ ನಾನು ಆಲ್ಮೋಸ್ಟ್ ವಾರದಲ್ಲಿ ಒಂದು 4 ದಿನ 3 ದಿನ ಈ ರೀತಿ ಬಯೋ ಪಾರ್ಕಲ್ಲಿ ಬರ್ತೀನಿ. ಬೆಂಗಳೂರು ಬಯೋ ಪಾರ್ಕ್ ಯೂನಿವರ್ಸಿಟಿನಲ್ಲಿ ಕಾಡಿದೆ ಒಂದು, ಆ ಕಾಡಿಗೆ ಬರ್ತೀನಿ. ಈ ಥರ ಈ ನಾಯಿಗಳ ಜೊತೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ ನಾನು. ನಾಯಿಗಳೇ ನನ್ನ ಫ್ರೆಂಡ್ಸ್ಗಳು ಆ್ಯಕ್ಚುಲಿ, ಗೊತ್ತಾ, ನಿಯತ್ತಿನ ನಾಯಿಗಳು. ಇಲ್ಲಿ ನೋಡಿ, ಇಲ್ಲೊಬ್ಬರು ಯೋಗ ಮಾಡ್ತವ್ರೆ ಗುರುಗಳು, ಇವರು ನಮ್ಮ ಫ್ರೆಂಡೇನೆ. ಓಕೆ, ಈಗ ವಿಚಾರ ಏನು ಅಂದರೆ, ನಾವು ಮನೆಗಳಿಗೆ ಎಲೆಕ್ಟ್ರಿಕಲ್ ಗ್ರೌಂಡಿಂಗ್ ಮಾಡ್ತೀವಿ, ಆದರೆ ಮನುಷ್ಯನಿಗೆ ನಿಜವಾದ ಮನೆ ಯಾವ್ದು ಹೇಳಿ? ಈ ದೇಹನೇ ನಮ್ಮ ನಿಜವಾದ ಮನೆ. ಈ ದೇಹಕ್ಕೂ ನಾವು ಗ್ರೌಂಡಿಂಗ್ ಮಾಡಬೇಕಲ್ವಾ? ಯಾವ ಥರ ಮಾಡ್ತೀರಾ ಗ್ರೌಂಡಿಂಗ್? ಎಲೆಕ್ಟ್ರಿಕಲ್ ಗ್ರೌಂಡಿಂಗು ಬರೀ ಕಾಲಲ್ಲಿ ನೀವು ಸಿಟಿಯಲ್ಲಿರೋರು ಅಟ್ಲೀಸ್ಟು ದಿನಕ್ಕೊಂದು 20 ನಿಮಿಷ 30 ನಿಮಿಷ ಬರೀ ಕಾಲಲ್ಲಿ ನೀವು ಮಣ್ಣು ಜೊತೆ ಕನೆಕ್ಟ್ ಮಾಡಬೇಕು ನಿಮ್ಮ ದೇಹನ. ಅಂದರೆ ಕಾಲಲ್ಲಿ ಬರೀ ಕಾಲಲ್ಲಿ ನಡಿಬೇಕು. ನಾನು ಇವಾಗ ಬೇರ್ ಫುಟ್ ವಾಕ್ ಮಾಡ್ತಾಯಿದ್ದೀನಿ ಈ ಬಯೋ ಪಾರ್ಕಲ್ಲಿ, ಗೊತ್ತಾಯ್ತಾ? ಈ ಥರ ತುಂಬ ಜನ ಇಲ್ಲಿ ಬರ್ತಾರೆ ನನ್ನ ಜೊತೆ. ನನ್ನಿಂದನೇ ಇನ್ಸ್ಪೈರ್ ಆಗಿ ಸುಮಾರು ಜನ ಇವಾಗ ಬೇರ್ ಫುಟ್ ವಾಕ್ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ, ಅರ್ಥ ಆಯ್ತಾ? ನನಗಿಂತ ಮುಂಚೆನೂ ಸುಮಾರು ಜನ ಆಲ್ರೆಡಿ ಮಾಡ್ತಾಯಿದ್ರು. ನಾನು ಮುಂಚೆ ಬರ್ಬೇಕಾದ್ರೂ ನೋಡಿದ್ದೀನಿ ಸುಮಾರು ಜನನ. ನಾನು ಬರೋಕ್ಕಿಂತ ಮುಂಚೆಯಿಂದನೂ ಇಲ್ಲಿ ಮಾಡ್ತಾಯಿದ್ದಾರೆ. ಓಕೆ, ಈ ರೀತಿ ನೇಚರ್ ಜೊತೆ ಕನೆಕ್ಟ್ ಆಗಿ ಬೇರ್ ಫುಟ್ ವಾಕ್ ಮಾಡಿ. ನಿಮ್ಮ ಆರೋಗ್ಯಕ್ಕೆ, ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆತ್ಮದ ಆರೋಗ್ಯಕ್ಕೂ ಒಳ್ಳೆಯದು, ಅರ್ಥ ಆಯ್ತಾ? ಸೊ ಇದು ನನ್ನ ರುಟೀನು. ದಿಸ್ ಈಸ್ ಐ ಆಮ್ ಡೂಯಿಂಗ್. ಇದೇನು ಲೆಕ್ಕ ಇಲ್ಲ. ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ ಐತಲ್ಲ, ಚಪ್ಪಲಿ ಹಾಕೊಂಡು ಶೂ ಹಾಕೊಂಡು ಹತ್ತಕ್ಕೆ ಜನ ಒದ್ದಾಡ್ತಾರೆ. ಆ ಕುಮಾರ ಪರ್ವತನೇ 75% ಪರ್ವತನ ಬರೀ ಕಲ್ಲಿ ಹತ್ತು ಬಿಟ್ಟಿದೆ ನಾನು ಹೋದ ವರ್ಷ, ಗೊತ್ತಾಯ್ತಾ?